ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿ ವಿಚಾರವಾಗಿ ಉಗ್ರರಿಗೆ ಬೆಂಬಲ ಸೂಚಿಸಿದ ವಿದ್ಯಾರ್ಥಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಆನೇಕಲ್ ಸ್ಫೂರ್ತಿ ಕಾಲೇಜಿನ ವಿದ್ಯಾರ್ಥಿಗಳು ದಾಳಿ ಬೆಂಬಲಿಸಿ ಫೇಸ್ಬುಕ್ನಲ್ಲಿ ದೇಶ ವಿರೋಧಿ ಪೋಸ್ಟ್ ಅನ್ನು ಮಾಡಿದರು. ಯೋಧರ ಬಗ್ಗೆ ವ್ಯಂಗ್ಯವಾಡಿದ ವಿದ್ಯಾರ್ಥಿಗಳು ಕಾಶ್ಮೀರ ಮೂಲದ 3 ವಿದ್ಯಾರ್ಥಿಗಳನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಪುಲ್ವಾಮಾದಲ್ಲಿ ಮೊನ್ನೆ ಅಟ್ಯಾಕ್ ಆಗಿತ್ತಲ್ಲ, ಅದಕ್ಕೆ ಬೆಂಬಲವನ್ನ ಸೂಚಿಸಿ ವಿದ್ಯಾರ್ಥಿಗಳು ಪೋಸ್ಟ್ ಅನ್ನ ಮಾಡಿದ್ರು. ಸದ್ಯಕ್ಕೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಫೂರ್ತಿ ಕಾಲೇಜಿನ ಸ್ಟೂಡೆಂಟ್ಸ್ ಇವರೆಲ್ಲ ಅಂತ ಸದ್ಯಕ್ಕೆ ಗೊತ್ತಾಗಿದೆ. ವಿದ್ಯಾರ್ಥಿಗಳಿಂದ ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ದಾಳಿಗೆ ಬೆಂಬಲವಾಗಿ ನಿಂತ್ಕೊಂಡು ಇವರು ಆ ಪೋಸ್ಟ್ ಅನ್ನ ಮಾಡಿದ್ರು. ಈ ಬಗ್ಗೆ ಆ ಕಾಲೇಜಿನ ಪ್ರಿನ್ಸಿಪಾಲರಾದಂತಹ ಶ್ರೀ ಬಾಬು ಡೀರ್ ಅವರು ನಮಗೆ ಒಂದು ಕಂಪ್ಲೇಂಟನ್ನು 14ನೇ ತಾರೀಕಿನನ್ನೇ ತಂದು ಕೊಡ್ತಾರೆ. ಆ ಪ್ರಕಾರ ನಾವು ಅಲ್ಲಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸೈಮನ್ ವಿಕ್ಟರ್ ಅವರು ಮತ್ತು ನಮ್ಮ DSP ನಂಜುಂಡೇಗೌಡರವರು ಒಂದು ಟೀಮನ್ನು ಮಾಡಿಕೊಂಡು ತಕ್ಷಣದಲ್ಲಿ ಆ 3 ಜನ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿ ಅವರು ದೇಶದ ಬಗ್ಗೆ ಮತ್ತು ಸೈನಿಕರ ಬಗ್ಗೆ ಅವಹೇಳನಕಾರಿಯಾಗಿ ಏನನ್ನು ಮಾತಾಡಿದ್ರು ಆ ಡಾಕ್ಯುಮೆಂಟ್ಸ್ ಎಲ್ಲ ವಶಪಡಿಸ್ಕೊಂಡು ಅವರ ಫೋನ್ಗಳನ್ನೆಲ್ಲ ವಶಪಡಿಸ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಇಂಟ್ರಾಗೇಷನ್ ಮಾಡಿದಾಗ ಅವರೆಲ್ಲರೂ ಸಹ ತಪ್ಪೊಪ್ಪಿಕೊಂಡು ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದು ಉಂಟು. ದುರದೃಷ್ಟಕರ ಅಂದರೆ ಇವರೆಲ್ಲರೂ ಸಹ ಭಾರತ ದೇಶದ ಪ್ರಧಾನಮಂತ್ರಿಗಳ ಅನುದಾನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಆದರೂ ಇವರು ಪಾಕಿಸ್ತಾನದ ಪರ ಒಲವನ್ನು ವ್ಯಕ್ತಪಡಿಸಿ ಭಾರತೀಯ ಸೈನಿಕರಿಗೆ ಅವಮಾನವನ್ನು ಮಾಡಿದ್ದರ ವಿರುದ್ಧವಾಗಿ ನಾವು ಆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ನ್ಯಾಯಾಲಯಕ್ಕೆ ಅವರನ್ನು ಒಪ್ಪಿಸಿದ್ದೇವೆ. ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ ಹುತಾತ್ಮ ಯೋಧ ಗುರು ಪತ್ನಿ ಹಾಗೆಯೇ ತಂದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಹುತಾತ್ಮ ಯೋಧ ಗುರು ಕಳ್ಕೊಂಡು ಕಣ್ಣೀರನ್ನ ಹಾಕ್ತಾ ಇರೋ ಕಲಾವತಿ ನಿತ್ರಾಣಗೊಂಡು ಬೆಳಗ್ಗೆ ಆಸ್ಪತ್ರೆಗೆ ದಾಖಲಾಗಿದ್ರು. KM ದೊಡ್ಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮನೆಗೆ ವಾಪಸ್ಸಾಗಿದ್ದಾರೆ. ಇನ್ನು ಹುತಾತ್ಮರಾದ ಮಂಡ್ಯ ಯೋಧ ಗುರು ಮನೆಗೆ ಸ್ಯಾಂಡಲ್ವುಡ್ ನಟ ನಟಿಯರು ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ರು. ನಿರ್ದೇಶಕ ರಿಷಬ್ ಶೆಟ್ಟಿ ಹಾಗೆಯೇ ನಟಿ ಹರಿಪ್ರಿಯಾ ಸೇರಿದಂತೆ ಹಲವು ನಟರು ಕುಟುಂಬದವರಿಗೆ ಸಾಂತ್ವನ ಹೇಳಿದ್ರು. ನಂತರ ಚಿತೆಯ ಬಳಿ ತೆರಳಿ ನಮನವನ್ನ ಸಲ್ಲಿಸಿದ್ರು. ಒಂದು ಕಡೆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಇದ್ದಾರೆ ಆಕ್ಟರ್ಸ್ಗಳು, ಸಾರ್ವಜನಿಕರು ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸಮಾಧಿ ಬಳಿ ಹೋಗ್ತಾ ಇದ್ದಾರೆ. ನಿನ್ನೆ ಅಂತ್ಯಕ್ರಿಯೆ ಆದಂತ ಜಾಗಕ್ಕೆ ಹೋಗಿ ಅಲ್ಲಿ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಕಳೆದ 2-3 ದಿನಗಳಿಂದ ನಿತ್ರಾಣಗೊಂಡಿದ್ರು ಅವರ ಪೋಷಕರು, ಜೊತೆಗೆ ಗುರು ಅವರ ಪತ್ನಿ ಕೂಡ. ಸೊ ಇವತ್ತು ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ನ ಅಗತ್ಯ ಇತ್ತು, ಸಾಕಷ್ಟು ಟಯರ್ಡ್ ಆಗಿದ್ರು ನಿತ್ರಾಣಗೊಂಡಿದ್ರಿಂದ. ಸದ್ಯಕ್ಕೆ ಆಸ್ಪತ್ರೆಯಿಂದ ಟ್ರೀಟ್ಮೆಂಟ್ ತಗೊಂಡು ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಭಾಳ ಬೇಜಾರಿನ ವಿಷಯ. ಸೊ ನಾನು ಕೂಡ ಕಾಶ್ಮೀರದಲ್ಲಿ ಒಂದು ಸಲ ಶೂಟ್ ಮಾಡೋಕ್ಕೆ ಹೋದಾಗ ಒಂದು 15 ದಿವಸ ಇದ್ದೆ. ಅಲ್ಲಿ ಸೈನಿಕರು ಹೇಗೆ 24 ಗಂಟೆ 24/7 ಕಂಪ್ಲೀಟ್ ಒಂದು ಅಲರ್ಟ್ ಆಗಿ ಇದ್ಕೊಂಡು ಅವರು ಅಲ್ಲೊಂದು ದೇಶಕ್ಕೊಂದು ಸೇವೆ ಸಲ್ಲಿಸ್ತಾ ಇರ್ತಾರೆ ಅನ್ನೋದು. ನಾವಿಲ್ಲಿ ಆರಾಮಾಗಿದ್ದೀವಿ ಇವತ್ತು, ಇಷ್ಟು ಓಡಾಡಿಕೊಂಡು ಖುಷಿಯಾಗಿ ನಮ್ಮ ಜೀವನ, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸು, ಈ ಎಲ್ಲ ಖುಷಿಗೆ ಮೇನ್ ರೀಸನ್ ನಮ್ಮ ದೇಶ ಕಾಯ್ತಿರುವಂಥ ಸೈನಿಕರು. ಹೀಗೆ ಬಿಟ್ಟರೆ ಮೋಸ್ಟ್ಲಿ ಇದು ಎಲ್ಲಿ ಬೇಕಾದ್ರೂ ನಡೆಯುತ್ತೆ ಅಂತ ಅನಿಸುತ್ತೆ. ಬರೀ ಕಾಶ್ಮೀರ ಮಾತ್ರ ಅಲ್ಲದೆ ದೇಶದ ಉದ್ದಗಲಕ್ಕೂ ಇಂಥದ್ದು ಜಾಸ್ತಿ ಆಗಿ ಹೋಗೋ ಸಾಧ್ಯತೆಗಳಿರುತ್ತೆ. ಇದಕ್ಕೆ ತಕ್ಕ ಉತ್ತರ ಕೊಡಬೇಕು. ಹೆಂಗೆ ಕೊಡಬೇಕು ಅಂತಂದರೆ, ಇಲ್ಲಿವರೆಗೆ ಒಂದು ಭಾರತ ಅಂತಂದರೆ ಒಂದು ಶಾಂತಿಪ್ರಿಯ ದೇಶ ಅಂತ ಏನಿತ್ತಲ್ವ. ಸೊ ಹಾಗೆ ಇವತ್ತು ಅವ್ರ ತಾಯಿನ ಮೀಟ್ ಮಾಡಿ, ಅವ್ರ ಕುಟುಂಬದವ್ರನ್ನ ಮೀಟ್ ಮಾಡಿ, ಅಟ್ಲೀಸ್ಟ್ ನಾವೆಲ್ಲ ಒಂದು ಇದೀವಂತ ಅವ್ರಿಗೊಂದು ಧೈರ್ಯ ತುಂಬಿದ್ರೆ ಆವಾಗ ಅವ್ರಿಗೆ ದೇಶ, ಈಗ ಇಡೀ ದೇಶ ಹೆಮ್ಮೆ ಪಡುವಂಥ ಒಬ್ಬ ಯೋಧ
ಅದು ನಮ್ಮವರು, ಒಬ್ಬ ಕನ್ನಡದವರು ಅಂತಂದಾಗ ನಾವು ಅವ್ರ ಜೊತೆಗೆ ಇದೀವಿ ಅನ್ನೋದನ್ನ ನಾವು ತೋರಿಸಲೇಬೇಕು. ಅದನ್ನು ಇವತ್ತು 49 ಮೆಂಬರ್ಸ್ನ ಕಳ್ಕೊಂಡಿದ್ದೀವಿ ನಮ್ಮ ದೇಶದ ಸೋಲ್ಜರ್ಸ್ನ. ಸೊ ವಿ ಹ್ಯಾವ್ ಟು ಫೈಟ್ ಬ್ಯಾಕ್. ನಾವು ಇದಕ್ಕೆ ಆನ್ಸರ್ ಕೊಡಲೇಬೇಕು. ಏನು ನೇರ ಬಂದು ಹೊಡೆದಾಡಿದರೆ ಓಕೆ, ಯುದ್ಧದಲ್ಲಿ ಹೀಗಾಯಿತು ಅನ್ಬೋದಿತ್ತು. ಬಟ್ ಏನು ಹೇಡಿಗಳ ಥರ ಬಂದು ಈ ರೀತಿ ಮಾಡಿರೋದು ಇಟ್ಸ್ ಡೆಫಿನೆಟ್ಲಿ ನಾಟ್ ರೈಟ್. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಆದಷ್ಟು ಬೇಗ ಒಂದು ಒಳ್ಳೆ ಡಿಸಿಷನ್ ತೊಗೋಬೇಕು. ಅವ್ರಿಗೆ ಪ್ರತ್ಯುತ್ತರ ಕೊಡಲೇಬೇಕು. ಸೊ ದಟ್ ಅವ್ರಿಗೂ ಅರ್ಥ ಆಗಬೇಕು ನಮ್ಮ ಏನು ದೇಶದಲ್ಲಿ ನಮ್ಮ ಫ್ಯಾಮ್ಲೀಸ್ಗೆ ನಮಗೆಲ್ಲ ಎಷ್ಟು ನೋವಾಗಿದೆ. ಸೊ ಏನೋ ನಮ್ಮ ಫ್ಯಾಮಿಲಿ ಮೆಂಬರ್ನ ಕಳ್ಕೊಂಡಾಗ ಏನು ನೋವಾಗುತ್ತೆ ಅನ್ನೋದು ಅವ್ರಿಗೂ ಅರ್ಥ ಮಾಡಿಸ್ಬೇಕು. ಶಾಂತಿಯಾಗಿ ಇದ್ದು ಅವ್ರಿಗೆ ಅರ್ಥ ಮಾಡಿಸೋದು ಅದು ಆಯಿತು. ಬಿಕಾಸ್ ಅದು ಅರ್ಥ ಮಾಡ್ಕೊಳ್ಳೋ ಅಂಥವ್ರಾಗಿದ್ರೆ ಈ ರೀತಿ ಕೆಲಸಗಳು ಮಾಡ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಖಂಡಿತವಾಗ್ಲೂ ಆದಷ್ಟು ಬೇಗ ವಿ ಹ್ಯಾವ್ ಟು ಗಿವ್ ದಮ್ ಆನ್ಸರ್. ಆದಷ್ಟು ಬೇಗ ಇಲ್ಲಿ ಬಂದು ಎಲ್ರಿಗೂ ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಿರ್ತೀವಲ್ವ, ಈಸ್ ಜಸ್ಟ್ ರೆಸ್ಟಿಂಗ್ ಅಷ್ಟೇ, ಇನ್ನೂ ಪೀಸ್ ಸಿಕ್ಕಿರಲ್ಲ. ನಾವು ಬೇಗ ಫೈಟ್ ಬ್ಯಾಕ್ ಮಾಡಿದ್ರೆ ಅಷ್ಟೇ ನಮಗೋಸ್ಕರ ಯಾರ್ಯಾರು ಪ್ರಾಣತ್ಯಾಗ ಮಾಡಿದಾರಲ್ವ ಅವ್ರಿಗೆಲ್ಲರಿಗೂ ಪೀಸ್ ಸಿಗೋದು. ಖಂಡಿತವಾಗ್ಲೂ ನಾವು ಆನ್ಸರ್ ಕೊಟ್ಟಾಗ್ಲೂ ಅಷ್ಟೇ. ಬಿಜೆಪಿಗೆ ಹೋಗೋ ಸುಳಿವನ್ನ ನೀಡಿದ್ರ ಮಾಜಿ ಸಚಿವ ಎ ಮಂಜು, ರಾಜಕೀಯ ನಿಂತ ನೀರಲ್ಲ, ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದ್ರೆ ನಾವು ಯಾವುದೇ ಕಾರಣಕ್ಕೂ ಸಹಕಾರ ಕೊಡೋದಿಲ್ಲ ಅಂತ ಎ ಮಂಜು ಅವರು ಹೇಳಿದ್ದಾರೆ. ಒಂದು ಕ್ಲೂ ಸಿಕ್ಕಿತ್ತು, ಬಿಜೆಪಿಗೆ ಹೋಗಬಹುದು ಎ ಮಂಜು ಅವರು ಅಂತ. ಯಾಕಂದ್ರೆ ಪದೇ ಪದೇ ರೇವಣ್ಣ ಅವರ ಫ್ಯಾಮಿಲಿ ವಿರುದ್ಧವಾಗಿ, ದೇವೇಗೌಡರ ಫ್ಯಾಮಿಲಿ ವಿರುದ್ಧವಾಗಿ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾನೆ ಇದ್ರು. ಮೊನ್ನೆ ಸಾಲದಕ್ಕೆ ಶಾಸಕ ಪ್ರೀತಮ್ ಗೌಡ ಅವ್ರ ಮನೆಗೂ ಕೂಡ ಹೋಗಿ ಅವರ ತಂದೆ ತಾಯಿಗೆ ಸಾಂತ್ವನದ ಮಾತುಗಳನ್ನ ಹೇಳಿ ಬಂದಿದ್ರು. ಸೊ ಆಗ್ಲೂ ಕೂಡ ಒಂದು ಮಾತಿತ್ತು, ಬಿಜೆಪಿಗೆ ಹೋಗ್ಬಿಡ್ತಾರೆ ಮಾಜಿ ಸಚಿವ ಎ ಮಂಜು ಅಂತ. ಈಗ ವೈಯಕ್ತಿಕ ವಿರೋಧಿ ಅಂತೂ ನಾನು ಅಲ್ಲ, ಆದ್ರೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದ್ರೆ ನಮ್ಮ ಸಹಕಾರ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ಹಾಸನದಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಮಾತ್ರ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಎ ಮಂಜು. ದೇವೇಗೌಡರು ನಿಲ್ದಲೆ ಹೋದ್ರೆ ಪ್ರಜ್ವಲ್ ಏನಾದ್ರು ಅಥವಾ ಇನ್ನೊಬ್ಬ ಬೇರೆಯವ್ರಿಗೆ ಕೊಟ್ರೆ ನಮ್ ಸಹಕಾರ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಬದ್ಧ ಇದ್ದೀನಿ. ನಾಳೆ ಅದು ವಾಟ್ ಐ ಸೇ ಐ ಅಬೈಡ್ ಬೈ ದಟ್. ಸಹಕಾರ ಇಲ್ಲ ಅಂದ್ರೆ ಇಂಡೈರೆಕ್ಟ್ ಬಿಜೆಪಿ ಸಪೋರ್ಟ್. ಬಿಜೆಪಿ ಅಲ್ಲ, ಯಾಕೆ ಬಿಜೆಪಿ ನೋಟ ಇಲ್ವಾ? ಸುಮ್ಮನೆ ಇರಕ್ಕಾಗಲ್ಲ. ಏನ್ ಬೇರೆ ವಿಧಾನಗಳಿದ್ದಾವೆ, ಅವ್ರಿಗೆ ಸಪೋರ್ಟ್ ಇವ್ರು ಸಪೋರ್ಟ್ ಇದೆ. ಒಟ್ಟಿನಲ್ಲಿ ದೇವೇಗೌಡರು ನಿಂತರೆ ನಮ್ಮ ಕೋಲೇಷನ್ ಅಲ್ಲಿ ನಮ್ ಸಹಕಾರ ಇದೆ, ಅದ್ ಬಿಟ್ರೆ ಇಲ್ಲ. ಸಹಕಾರ ಇಲ್ಲ ಅವ್ರಿಗೆ, ನಮ್ದು ದೇವೇಗೌಡರಿಗೆ ಸಹಕಾರ ಇಲ್ಲ. ದೇವೇಗೌಡರು ಮಾಡ್ತೀವಿ ಕೋಲೇಷನ್ ಅವರೇ ನಿಂತ್ರೆ, ಅದ್ ಬಿಟ್ರೆ ಮುಂದಿನ ದಿನಗಳಲ್ಲಿ ರಾಜಕಾರಣ ನಿಂತಿರಲ್ವಲ್ರಿ. ವಿಲ್ ಥಿಂಕ್ ಜಸ್ಟ್ ವೇಟ್ ಅಂಡ್ ಸಿ. ದೇವೇಗೌಡರು ನಿಲ್ದಲೆ ಹೋದ್ರೆ ಪ್ರಜ್ವಲ್ ಏನಾದ್ರು ಅಥವಾ ಇನ್ನೊಬ್ಬ ಬೇರೆಯವ್ರಿಗೆ ಕೊಟ್ರೆ ನಮ್ ಸಹಕಾರ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಬದ್ಧ ಇದ್ದೀನಿ. ನಾಳೆ ಅದು ವಾಟ್ ಐ ಸೇ ಐ ಅಬೈಡ್. ದೇಶದ್ರೋಹಿ ಪೋಸ್ಟ್ ಮಾಡಿದ ಯುವತಿ ಮನೆಗೆ ಬೆಂಕಿ ಹಚ್ಚಿದ ಆರೋಪದಲ್ಲಿ 6 ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಕೋಟೂರ ಶಿವಾಪುರ ಬಂದ್ ಮಾಡಲಾಗಿದೆ. ದೇಶದ್ರೋಹಿ ಪೋಸ್ಟ್ ಮಾಡಿದ ಯುವತಿ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪಾಕಿಸ್ತಾನವನ್ನ ಬೆಂಬಲಿಸಿದ ಯುವತಿಯ ಬಂಧನಕ್ಕೆ ಒತ್ತಾಯ ಮಾಡಿದರು. ಯುವತಿಯೊಬ್ಬಳು ದೇಶದ್ರೋಹಿ ಪೋಸ್ಟ್ ಅನ್ನ ಹಾಕಿದ್ಲು. ಹಾಗಾಗಿ ರೊಚ್ಚಿಗೆದ್ದಂತ ಪ್ರತಿಭಟನಾಕಾರರು ಯುವತಿ ಮನೆಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಸವದತ್ತಿಯ ಕೋಟೂರ ಶಿವಾಪುರವನ್ನ ಬಂದ್ ಕೂಡ ಮಾಡಿದ್ದಾರೆ. ಯುವತಿಯನ್ನ ಈ ಕೂಡಲೇ ಬಂಧಿಸಬೇಕು ಅನ್ನೋ ಆಗ್ರಹವನ್ನ ಕೂಡ ಮಾಡಿದ್ರು. ಬಟ್ ಯುವತಿ ಮನೆಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 6 ಜನರನ್ನ ಪೊಲೀಸರೀಗ ಬಂಧಿಸಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಪಾಕಿಸ್ತಾನಕ್ಕೆ ಬೆಂಬಲವನ್ನ ಕೊಟ್ಟು ಆಕೆ ಪೋಸ್ಟ್ ಅನ್ನ ಹಾಕಿದ್ರು. ಪುಲ್ವಾಮಾದಲ್ಲಿ ಸೈನಿಕರ ಮೇಲಿನ ಉಗ್ರರ ದಾಳಿ ಖಂಡಿಸಿ ಬಿಜೆಪಿ ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದೆ. ಉಗ್ರರ ಅಮಾನುಷ ಕೃತ್ಯ ಖಂಡಿಸಿ ಬಿಜೆಪಿ ದೇಶಾದ್ಯಂತ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದು, ಬೆಂಗಳೂರಲ್ಲೂ ಪಕ್ಷದ ಕಾರ್ಯಕರ್ತರು ಧರಣಿ ಸತ್ಯಾಗ್ರಹದಲ್ಲಿ ಭಾಗಿಯಾಗಿದ್ದಾರೆ. ಮೌರ್ಯ ಸರ್ಕಲ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಧರಣಿ ಸತ್ಯಾಗ್ರಹ ನಡೆದಿದೆ. ಇದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಸಂಸದೆ ಶೋಭಾ ಕರಂದ್ಲಾಜೆ, ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಬೆಂಗಳೂರು ನಗರಾಧ್ಯಕ್ಷ ಸದಾಶಿವ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ರು. ಅಲ್ಲದೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಧರಣಿ ಸತ್ಯಾಗ್ರಹವನ್ನು ಇವತ್ತು ಹಮ್ಮಿಕೊಂಡಿದೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಪಕ್ಷ ಜಾತಿ ಎಲ್ಲವನ್ನ ಮರೆತು ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರಕ್ಕೆ ಸ್ಪಂದಿಸಿ ಈ ಉಗ್ರಗಾಮಿಗಳನ್ನ, ದೇಶದ್ರೋಹಿಗಳನ್ನ ಉತ್ಪಾದನೆ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ
ಪಾಠವನ್ನು ಕಲಿಸಬೇಕಾಗಿದೆ. ನಿನ್ನೆ ಆ ಹುತಾತ್ಮ ಗುರುವಿನ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಜನ ಬಂದು ಅದರಲ್ಲಿ ಭಾಗವಹಿಸಿದ್ರು. ಬೆಂಗಳೂರಿನ ಊರಿನ ಹೋಗುವವರೆಗೂ ಸಹ ರಸ್ತೆ. ಇನ್ನು ರಾಜ್ಯಾದ್ಯಂತ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಳ್ತು. ರಾಜ್ಯದ ನಾನಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನ ಮಾಡಿತು. ಪುಲ್ವಾಮಾ ಅಟ್ಯಾಕ್ ಅನ್ನ ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದ್ದು. ಇನ್ನು ಹುಬ್ಬಳ್ಳಿ, ರಾಯಚೂರು, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಸಾಕಷ್ಟು ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡಿದರು. ಮೈಸೂರಿನ ಟಿ ನರಸೀಪುರದಲ್ಲಿ ಕುಂಭಮೇಳದ ಸಂಭ್ರಮ ಮನೆ ಮಾಡಿದೆ. ಶ್ರೀ ಅಗಸ್ತೇಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ ಮಾಡಿ ಪುಣ್ಯಾಹ, ಗಣಹೋಮ, ಪೂರ್ಣಾಹುತಿ ಅಭಿಷೇಕವನ್ನು ನಡೆಸಲಾಗ್ತಾ ಇದೆ. ಇನ್ನು ಸಂಜೆ 5 ಗಂಟೆಗೆ ಧರ್ಮಸಭೆ, ಪ್ರವಚನಗಳ ಉದ್ಘಾಟನೆ ಆಗುತ್ತೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಧರ್ಮಸ್ಥಳದಲ್ಲಿ ಬಾಹುಬಲಿ ಮಹಾ ಮಸ್ತಕಾಭಿಷೇಕದ ಸಂಭ್ರಮ ಮನೆ ಮಾಡಿದೆ. ರತ್ನಗಿರಿ ಬೆಟ್ಟದಲ್ಲಿ ವೈರಾಗಿ ಬಾಹುಬಲಿ ಮೂರ್ತಿಗೆ ಮಹಾಮಜ್ಜನ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಯಿಂದಲೇ ಮಸ್ತಕಾಭಿಷೇಕದ ಧಾರ್ಮಿಕ ವಿಧಿವಿಧಾನ ಆರಂಭವಾಗಿದೆ. ಸಂಪ್ರದಾಯದಂತೆ 16 ನದಿಗಳಿಂದ ತರಲಾದ ನೀರನ್ನ 1008 ಕಲಶಗಳ ಮೂಲಕ ಜೈನ ಸಮುದಾಯದ ಭಕ್ತರು ಅಭಿಷೇಕ ಮಾಡ್ತಾ ಇದ್ದಾರೆ. ಬಳಿಕ ಕ್ಷೀರಾಭಿಷೇಕ, ಹರಿತ, ಶ್ರೀಗಂಧ, ಚಂದನ, ಸಿಂಧೂರ, ಕಬ್ಬಿನ ಹಾಲು, ಶ್ವೇತ ಕಲ್ಪಚೂರ್ಣ, ಶಾಂತಿಧಾರ ಒಳಗೊಂಡಿರುವಂತ ದ್ರವ್ಯಾಭಿಷೇಕ ನಡೀತಾ ಇದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ರಕ್ತಾಕ್ಷಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.